ಪಾಂಡವರ ಪ್ರಾಣ ಬಂಧುವಾದ ಕೃಷ್ಣನನ್ನ ಹಗ್ಗದಿಂದ ಬಂಧಿಸುವಂತೆ ಮಾಡಿದ್ದಾಯ್ತು. ಪಾಂಡವರ ಕೋಪಜಾಲೆಯು ದಗದಗನೆ ಹತ್ತಿ ಉರಿಯುವಂತೆ ಮಾಡಿದ್ದಾಯಿತು. ಇನ್ನು ಅಂಗರಾಜದ ಅರಸು ಕುರು ಸೈನ್ಯಾಧ್ಯಕ್ಷನ ಸ್ತರದಲ್ಲಿರುವ ದುರ್ಯೋಧನ ಆಪ್ತ ಮಿತ್ರನಾದ ಕರ್ಣನ ಹೃದಯದ ಸ್ಥೈರ್ಯವನ್ನು ದುರ್ಬಲಗೊಳಿಸಿ ಇವರಿಬ್ಬರ ಸ್ನೇಹದ ನಡುವೆ ಅಸೂಯೆ ಎಂಬ ಸುಟ್ಟರ ಗಾಳಿಯನ್ನು ಬಿಸಿ ಮಿತ್ರರು ಎಂಬ ಬಾಂಧವಕ್ಕೆ ಬಂಧನವನಾಗಿದ್ದಾಯಿತು. ಅಷ್ಟು ಮಾತ್ರವಲ್ಲದೆ ಅಗ್ನಿ ತ್ಯಾಗ ಮಾಡಿದ ಅಂಬೆಯಾತನು ಪುನಃ ಎಚ್ಚರಗೊಳಿಸಿ ಭೀಷ್ಮ ಕುರು ಪಿತಾಮಹನೆನಿಸಿರುವ ರಾಯಾತನ ಮಹಾಬಲಿಯನ್ನೇ ಮುಗಿಸುವೆ. ದುರ್ಯೋಧನ ಭೋರ್ಗರ್ವ ಬಿರುಗಾಳಿಗೆ ಸೇಡಿನ ಕಾಪಾಡವನ್ನು ಎಬ್ಬಿಸಿ ದೇಶಾಗ್ನಿ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗಿಸಿದಿರುವ ತಾಯಿಯನ್ನು ಬಿರಿಯುವಂತೆ ಮಾಡಿ ನಿನ್ನ ಸರ್ಪಲಾಂಛನದ ಸಾಮ್ರಾಜ್ಯವು ಈ ಶಕುನಿಯ ಕೃತಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗುವಂತೆ ಮಾಡುವೆ. ನನ್ನ ರೋಷದ ಮಳೆಗೆ ಸಿಕ್ಕಿ ನಿನ್ನನ್ನೇ ಮುಗಿಸುವೆ. ಕುರು ಜನರು ಕೌರವ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದಾಗಿರುವುದು. ಸರ್ವಗಳಿಗೂ ಸಾಕ್ಷಿಯಾಗಿ ಜಗತ್ತನ್ನು ಬೆಳಗುತ್ತಿರುವ ಹೇ ದಿನಕರ, ಇಂದಾದರೂ ನನ್ನ ಎತ್ತ ತಾಯಿ ದರ್ಶನವನ್ನು ಮಾಡಿಸಿ ನನ್ನನ್ನು ಈ ಕುಲಹೀನನೆಂಬ ನಿಂದನೆಯಿಂದ ಪಾರು ಮಾಡು ದೇವಾ, ಪಾರು ಮಾಡು. ಇದೋ ಸಪ್ತಾಸ್ತ್ರಗಳ ಒಡೆಯ, ಇದೋ ನಿನಗೆ ವಂದಿಸುವೆನು. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಾಂ ಸೂರ್ಯದೇವಂ ಪ್ರಣಮಾಮ್ಯಹಂ.
तां सूर्यदेवं प्रणमाम्यहम्। हे भगवान भास्करा, ಹರಿಯಲಾರದ ಘೋರ ಸಂದೇಹದಾದಿಯ ಮುಳುಗಿದೆ, ಹರಿಯಲಾರದ ಘೋರ ಸಂದೇಹದಾದಿಯ ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ, ಹರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದ ತಾಪದೆ, ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದ ತಾಪದೆ, ಈಗಿಸೋ ಶೋಧನೆಯ ಕೈಯದೆ ಭಾಸ್ಕರ, ಈಗಿಸೋ ಶೋಧನೆಯ ಕೈಯದೆ ಶಾಂತಿ ನೀಡೋ ಶ್ಯಾಮಲಾಂಗನೆ, ಶಾಂತಿ ನೀಡೋ ಶ್ಯಾಮಲಾಂಗನೆ, ಹರಿಯಲಾರದ ಘೋರ ಸಂದೇಹ ಭಾಸ್ಕರ, ಭಾಸ್ಕರ. ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ದೇವನ ಜ್ವಲಂತ ಪ್ರವೇನು, ನಿನಗೆ ಮೊದಲೋಸ್ತ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ, ಕುಂತಿ, ನನ್ನ ಎತ್ತ ತಾಯಿ ಕುಂತಿ, ಅಮ್ಮ ಇದೋ ನಿನಗೆ ನಮಸ್ಕರಿಸೋಣ ತಾಯಿ. ಕೀರ್ತಿಶಾಲಿಯಾಗುತ್ತ ಹಡೆದ ಮಾತೆಯು ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಗಿರವೆ, ನದಿಯೊಳಗೆ ನೂಕಿದೆ ನದಿಯೊಳಗೆ ನೂಕಿದೆ
ಜನಿಸಿದಾಕ್ಷಣ ಕರುಣೆ ತೋರೆದು ಅಮ್ಮ ಜನನೇ ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರೆದು ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳಸದು ರಾಜ್ಯ ಕೈಯಲು ಜಲದೊಳಸದು ರಾಜ್ಯ ಕೈಯಲು ನಾನು ಕೈ ಕಂದ ನೆನೆಸಿರಂದು ನಿನಗೆ ಕಂದ ನೆನೆಸಿರಂದು ನಿನಗೆ ನಾನು ಕೈದ ಅಪರಾಧವೇನು ನಿನ್ನ ಅಪರಾಧವೇನಿಲ್ಲ ಮಗನೇ. ನಾನು ಕೈದ ಅಪರಾಧವೇ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರಲಿ ನದಿಯೊಳಗೆ ನೂಕಿದೆ ಮಂದ ಬಾಲ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಮಂದ ಬಾಲ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಕುತಲೆಂಬಲಿಂದಲೂ ಮುಳುಗಿ ಬಾಳ ನೊಂದೆನೋ ಸೂತಲೆಂಬಲಿಂದಲೂ ಮುಳುಗಿ ಬಾಳ ನೊಂದೆನೋ ಅಡದ ಜನಲ್ಲಿ ಜನಕರಾರೋ ಎಂದು ಕಂಬನಿ ಕರೆದೆನು ಎಂದು ಕಂಬನಿ ಕರೆದೆನು ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆ ನದಿಯೊಳಗೆ ನೋಡಿದೆ ಅಮ್ಮ ಜನರೇ ಅಮ್ಮ ಅಮ್ಮ ಅದೆಂತಹ ಕೀರ್ತಿಯಮ್ಮ ನನ್ನದು ಜನಿಸಿದ ಕೂಡಲೇ ಈ ಗಂಗಾ ನದಿಯಲ್ಲಿ ಮಗನೆಂದು ಕರುಣೆ ತೋರದೆ ತೇಲಿಬಿಟ್ಟೆಲ್ಲ ತಾಯಿ. ಆ ನೀರಿನಲ್ಲಿದ್ದ ಜಲಚರ ಪ್ರಾಣಿಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೆ ಕರುಣೆ ತೋರಿ ಹಾಗೆ ಬಿಟ್ಟು ಬಿಟ್ಟವು ತಾಯಿ, ಹಾಗೆ ಬಿಟ್ಟು ಬಿಟ್ಟವು ತಾಯಿ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಅದೆಷ್ಟು ಪ್ರೀತಿ ಮಮತೆಯಿಂದ ಸಾಕಿಸಲು. ಅಮ್ಮ, ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದಂತಹ ದ್ರೋಹವಾದರೂ ಏನು ತಾಯಿ, ಏನು ತಾಯಿ. ನೀನು ಸೇರಿದಂತೆ ಈ ಪ್ರಪಂಚವೆಲ್ಲವೂ ನನ್ನನ್ನು ಕುಲಹೀನ ಕುಲವನ್ನು ದೂಷಿಸುತ್ತಿದ್ದಾಗ ಅಮ್ಮ, ನೀನು ಬಂದು
ಈ ನನ್ನ ಮಗ ಸೂತನಲ್ಲ, ವೀರ ಕರ್ಣ ಎಂದು ಹೇಳಬಹುದಿತ್ತು ತಾಯಿ. ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಕರ್ಣಾರ್ಜುನರ ಸಂಬಂಧವನ್ನು ನಾಶ ಮಾಡಿ ಅವರಿರುವರ ನಡುವೆ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ, ಏಕೆ ಸೃಷ್ಟಿಸಿದೆ? ಈ ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ವಾತಾವರಣದ ಮಧ್ಯೆ ಎಲ್ಲ ನನ್ನ ಒಬ್ಬಟ್ಟಿಯಾಗಿ ಏಕೆ ಬಿಟ್ಟೆ ತಾಯಿ, ಏಕೆ ಬಿಟ್ಟೆ? ಅಮ್ಮ, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿದು ಹೋದವು. ನೀನು ನನ್ನ ಎತ್ತ ತಾಯಿ. ಅಮ್ಮ, ನೀನು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ತಾಯಿ, ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ನಿರ್ಭಾಗ್ಯ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರದೆ ಇಲ್ಲ. ಈ ನಿನ್ನ ದರ್ಶನದ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿರೋ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂನ್ಯತೆ ರೀತಿರುವುದು. ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಅದೆಷ್ಟು ಕಷ್ಟಪಟ್ಟಿಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣನು. ನನ್ನನ್ನು ಕ್ಷಮಿಸು ಕರ್ಣ. ನೀನು ಈ ರೀತಿ ಮಾತನಾಡುತ್ತಿರುವುದು ನಿನ್ನ ಮಗನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಾನು ಹತಭಾಗ್ಯನು. ಕುಮಾರ, ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ? ಅನವರತವು ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಖಶಾಲಿಗಳು. ಅಂತಹ ಭಾಗ್ಯವು ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಎಲ್ಲಿಂದ ಬರಬೇಕು? ಕುಮಾರ, ಆದದ್ದಾಗಿ ಹೋಯ್ತು. ಈಗಲೂ ನನ್ನೊಡನೆ ಬಾ. ಪಾಂಡವರನ್ನು ಸೇರಿ ಸಂತೋಷ ಬಾಳ್ವೆಂದು ಬಾ ಕುಮಾರ. ಅಮ್ಮ, ಕುಮಾರ, ಪಾಂಡವರನ್ನು ಉಳಿಸು, ಸೌಭ್ರಾತ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆಯನ್ನಾದ್ರೂ ಕೇಳುತ್ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು. ಆದರೆ ನಾನು ಜೀವಿತವಿರುವವರೆಗೂ ಸ್ವಾಮಿ ದ್ರೋಹವನ್ನೆಂದಿಗೂ ಮಾಡಲಾರತಾಯಿ, ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಡೆ ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಈ ಕುರುಕ್ಷೇತ್ರ ಸಂಗ್ರಾಮವನ್ನು ಹೂಡಿರುವಾಗ ಆತನ ಎಲ್ಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವುದರಿಂದ ಇಂತಹ ಸಂದಿಗ್ಧ ಸಮಯದಲ್ಲಿ ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಸ್ವರ್ಗದಲ್ಲಿರುವ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರು. ನಾಳೆ ನಮಗೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಛೀ ಕರ್ಣನು ಇಂತಹ ನೀಚನೆ ಎಂದು ಶಪಿಸದಿಹರು. ಕ್ಷತ್ರಿಯ ವೀರರು ನನ್ನ ನಿರ್ಧಾರವನ್ನು ತಿರಸ್ಕರಿಸದಿಹರು. ಇಂತಹ ಸಂದಿಗ್ಧ ಸಮಯದಲ್ಲಿ ವೀರ ಮಾತೆಯಾದ ನೀನೇ ಉಪದೇಶವನ್ನು ಮಾಡುತ್ತಾಯಿ, ಉಪದೇಶವನ್ನು ಮಾಡು. ನಿಶ್ಚಯ ಕಂದ, ಪಾಂಡವರು ನಿನ್ನ ಸಹೋದರಲ್ಲವೇ? ಹೌದು. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಹೌದೇ. ಅವರನ್ನು ಉಳಿಸುವುದು ಹಿರಿಯನಾದ ನಿನ್ನ ಕರ್ತವ್ಯವಿಲ್ಲವೇ? ನೀವಾರು ಜನರು, ಅದರಲ್ಲಿಯೂ ನೀನು ರಾಜ್ಯಭಾರ ಮಾಡುವುದನ್ನು ನಾನು ನನ್ನ ಕಣ್ಣಮ್ಮ ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲ್ಲ ತಾಯಿ. ಅಮ್ಮ, ನೀನು ಎಳೆಯತನದಲ್ಲಿ ಜಿಗುಟಿ ಹಾಕಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ತಾಯಿ, ಒಣಗಿ ಹೋಗಿರುವುದು. ಅಮ್ಮ, ಅದು ಪುನಃ ಚಿಗುರುವುದೇನಮ್ಮ? ಮಮ್ಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ನೀಡಿರುವಾಗ ಆ ಪಾಂಡವರ ಜೀವಕ್ಕೆ ಭಯಲ್ಲಿ ತಾಯಿ, ಬಿಡುತ್ತಾಯಿ ಚಿಂತೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನ್ನು ಪಾಂಡವರಲ್ಲಿ ದ್ವೇಷ ಬಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆ ಇದ್ದಿರಲಿ? ಕುಮಾರ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೆ ಹೋಗಲಿ, ನಾಳಿನ ಯುದ್ಧದಲ್ಲಿ ಆದರೂ ಪರಾತ್ಮಕ ನಾವು ಕರ್ಣ. ಅಮ್ಮ, ಈ ಕಳ್ಳನು ಅಂತಹ ನೀಚನ ತಾಯಿ ಪೌರುಷವಿರುವವರೆಗೂ ಹೋರಾಡಿ ಅವರನ್ನ ಸ್ವಾಮಿಗಾಗಿಯೇ ಮಡಿವೆನು. ನೀನು ಸೇರಿದಂತೆ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಷಿಸಿ ಬಿಟ್ಟಿದ್ದಾಗ ಆ ನನ್ನ ಸ್ವಾಮಿ ನನ್ನನ್ನು ಬಹು ಮನ್ನಣೆಯಿಂದ ಕರೆತಂದು ಈ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದನಲ್ಲವೇ ನನ್ನ ಸ್ವಾಮಿ. ಪ್ರಾಣದಂತೆಯೂ ಹೃದಯದ ಸಕಲಂತೆಯೂ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಸರ್ವತಾ ಆಗಲಾರ ತಾಯಿ, ನನ್ನ ಪರಾತ್ಮಕರಾಗಲಾರೆ. ಕುಮಾರ, ಇದೊಂದು ಮಾತನ್ನು ನಾನು ನಡೆಸಿಕೊಡು. ನಾಳಿನ ಯುದ್ಧದಲ್ಲಿ ನನ್ನ ಪಾಂಡವರೇನಾದ್ರು ನಿನಗೆ ಎದುರಾದ್ರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸ ಮಗನೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಎದುರು ಬಂದರೆ ಆತನ್ನು ನಾನು ಕಣ್ಣೆತ್ತಿಯೂ ನೋಡಲಾರೆ ತಾಯಿ. ನಿಜವೇ ಕರ್ಣ? ನಿಜ ತಾಯಿ.
1000 ಆಲಗಳ ಬಲವುಳ್ಳ ಭೀಮಸೇನನು ತನ್ನ ಗದೆಯಿಂದ ನನ್ನ ತೊಡೆಯನ್ನು ನುಚ್ಚು ನೂರು ಮಾಡಿದರು. ನಾನು ಆತನ ಮೇಲೆ ಬಲಪ್ರಯೋಗ ಮಾಡಲಾರೆ ತಾಯಿ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನಗೆ ಪಂಚ ಪ್ರಾಣವಿದ್ದಂತೆ. ಅವರು ತಮ್ಮ ಬಾಣಗಳ ಸುರಿಮಳೆಗೈದರು. ನಾನು ಪ್ರತಿ ಬಾಣ ಪ್ರಯೋಗ ಮಾಡಲಾರೆ ತಾಯಿ. ಆದರೆ ಅರ್ಜುನ, ಫಲ್ಗುಣ, ಗಾಂಡೀವಿ, ಶ್ವೇತವಾಹನ, ಧನಂಜಯ ಮಿಥ್ಯಾದಶಗಳಿಂದ ಬೆಳೆತಿರುವಾಗಲ ಪ್ರಭಾರಿಯಾದ ಅರ್ಜುನ ಮಾತ್ರ ಬಿಡಲಾರೆ ತಾಯಿ, ಮಾತ್ರ ಬಿಡಲಾರೆ. ಏನೆಂದೆ ಮಗನೇ? ಅರ್ಜುನನ್ನು ಬಿಡಲಾರೆ ಎಂದೆ ತಾಯಿ. ಕುಮಾರ, ಅರ್ಜುನನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ? ನಾನು ಅರ್ಜುನನಂತ ಮಾಡುವುದನ್ನು ಅಮ್ಮ, ಹೌದು ತಾಯಿ. ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ದುರ್ಯೋಧನ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿದೆ. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ಅಮ್ಮ, ನಿನಗೆ 5 ಮಕ್ಕಳು ಉಳಿಯೋರಲ್ಲ ತಾಯಿ. ಬಿಡು ತಾಯಿ, ಚಿಂತೆನು. ಅಮ್ಮ, ಇಷ್ಟೊಂದು ದ್ವೇಷ ಹೋಗ್ಲಿ ಬಿಡು ಮಗನೇ. ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡ್ಬೇಯ? ಸತ್ಯವಾಗಿಯೂ ನಡೆಸಿಕೊಡ್ಬೇಯ? ಸೂರ್ಯ ತನುಜ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವನು ಧರ್ಮಜರಾಣ ಮಾತ ಪಿತರಾಣ ಜನನೇ ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾಗ ಕಡು ಪಾಪಿ ಎಂದು ತಿಳಿದೆಯಾ ಈ ಕಣ್ಣನನ್ನು? ಮಾತಾ ಪಿತರ ಆಣೆಗೂ ಧರ್ಮಜನ ಆಣೆಗೂ ನಿನ್ನ ಆಣೆಗೂ ನಡೆಸಿಕೊಡುವನು ತಾಯಿ. ಅದೇನೆಂದು ಹೇಳು ತಾಯಿ. ಕುಮಾರ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳಿನ ಯುದ್ಧರಂಗದಲ್ಲಿ ಈ ಯುದ್ಧ ಮಾಡುವಾಗ ನಾಳಿನ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ತೊಟ್ಟ ಬಾಣವನ್ನು ಮಾತನ್ನು ಕೇಳಿಬಿಟ್ಟೆ ತಾಯೇ. ಸುಯೋಧನ, ಈಗಿಂದೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರಿ, ಮನುಮುನಿಗಳೇ, ದೇವಾನು ದೇವತೆಗಳೇ, ನೀವೇ ನನ್ನ ಸ್ವಾಮಿ ದುರ್ಯೋಧನ ಕಾಪಾಡಬೇಕು. ಈ ಹಿಂದೆ
ಇಂದ್ರನು ಕಪಟ ವೇಷಧಾರಿಯಾಗಿ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ವಿಚಾರಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಬಿಟ್ಟನು. ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತಲೆಬಿಲ್ಲನ್ನು ಮುರಿದು ಬಿಸಾಡಿದನು. ಅಯ್ಯೋ, ಇಂದು ನನ್ನ ಎತ್ತ ತಾಯಿಯು ಬಂದು ಮಾತೃವಾತ್ಸಲ್ಯದ ಮಮತೆಯನ್ನು ತೋರಿ, ಮಗನೇ ತೊಟ್ಟ ಬಾಣವನ್ನು ತೊಡಬೇಡ ಎಂದು ಭಾಷೆಯನ್ನು ಪಡೆದಳು. ಅಯ್ಯೋ ಎತ್ತ ಕರುಳಿನ ಪಾದೆಯನು ನಾಬಲ್ಲೆ, ಸತ್ಯ ಸಾಕ್ಷಿ ಧರ್ಮಗಳ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ ಜನನೇ. ಸಂದೇಹವ ಬಿಡು ಸಂದೇಹವ ಬಿಡು ಶ್ರೀಕೃಷ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ತೊಡುವುದಿಲ್ಲ ನಾವತ್ತುಂದ, ಹಿಡಿಯುವುದೊಂದೇ ಬಾಣದ ಗುರಿ ತೊಡುವುದಿಲ್ಲ ನಾವತ್ತುಂದ. ಮುಗಿಲ ಇಳಿದು ಬರಲಿ ಈ ಭೂಮಿಯ ಬಿಳಿದು ನಿಲ್ಲಲಿ, ಮುಗಿಲ ಇಳಿದು ಬರಲಿ ಈ ಭೂಮಿಯ ಬಿಳಿದು ನಿಲ್ಲಲಿ. ಇಟ್ಟಾಣ ತಪ್ಪರಮ್ಮ ನಿನ್ನಾಣ ಸತ್ಯವಮ್ಮ, ಬಿಡು ಚಿಂತೆಯನು ಬಿಡು ಚಿಂತೆಯನು ಜನನೇ ಜನನೇ. ಕುಮಾರ, ಅಮ್ಮ ಅಮ್ಮ, ನಿಮ್ಮೆಚ್ಚೆ ಇದ್ದಂತಾಗಲಿ ತಾಯಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿದೆ, ಮಾಡಲಿ. ಉಳಿದದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯಿ, ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ. ನೀವಿನ್ನು ಹೋಗಿ ಬನ್ನಿ. ಅಮ್ಮ ಅಮ್ಮ, ಕುಮಾರ, ಸ್ವಲ್ಪ ಹೀಗೆ ಬನ್ನಿ. ಕರೆದೆ ಮಗನೇ? ಹೌದು ತಾಯಿ, ಹೌದು. ಏಕೆ ಕರ್ಣ? ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ಈ ಜನ್ಮದಲ್ಲಿ ನಿನ್ನನ್ನು ನೋಡುವ ಭಾಗ್ಯವು ದೊರೆಯುವುದೋ ಇಲ್ಲವೋ? ಕುಮಾರ, ಅಯ್ಯೋ, ಮಗುವಾಗಿದ್ದಾಗಲಿ ಮಗುವಾಗಿದ್ದಾಗಲಿ ಮಗನೆಂದು ಕನಿಕರ ತೋರದೆ, ನಿನ್ನ ಮಡಿಲಲ್ಲಿ ಆಡಿಸಿ ನಲಿಸದೆ ಈ ಗಂಗಾನದಿಯಲ್ಲಿ ತೇಲಿಬಿಟ್ಟು. ಕುಮಾರ, ಅಮ್ಮ, ಆದರೆ ಹಿಂದೇಕು
ನಿನ್ನ ಮಡಿಲಲ್ಲಿ ಕ್ಷಣಕಾಲ ಮಸ್ತಕವನ್ನಿಟ್ಟು ಮಲಗಬೇಕೆಂದು ಆಸೆಯಾಗುತ್ತಿರುವುದು ತಾಯಿ, ಆಸೆಯಾಗುತ್ತಿರುವುದು. ಆದರೆ ಪಶ್ಚಿಮ ದಿಗಂತದಲ್ಲಿ ಸೂರ್ಯನು ಅಸ್ತಂಗತನಾಗುತ್ತಿರುವನು. ಸಂಜೆಯು ಕಳೆದು ഇരുಳು ನಸುಕು ಮುಸುಕಿನಿಂದ ಕೂಡಿರುವುದು. ಅಮ್ಮ, ನನಗೆ ಅಂತಿಮ ದರ್ಶನವನ್ನು ನೀಡುತ್ತಿರುವ ತಾಯಿ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆ ತಾಯಿ, ನಡೆಸಿಕೊಡ್ಬೇಕು. ಹೇಳು ಮಗನೇ. ಅಮ್ಮ, ಈ ಮಹಾಭಾರತ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ. ದೈವವಶಾತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಹತನಾದರೆ ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧರಾದ ಧರ್ಮರಾಯನ ಕೈಯಿಂದಲೇ ಮಾಡಿಸಬೇಕೆಂದು ತಮ್ಮಲ್ಲಿ ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ, ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಇಂತಹ ಸಂಕಟ ನಾಶಗಳಿಂದ ಈ ರಾಜ್ಯವೇನದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. ವಿಧಿಯೇ ನಿನ್ನ ಲೀಲೆಯೂ ಅಲಿಖಿತವಾದುದು. ಅಯ್ಯೋ, ಅರಿತವ
ಜನಿಸಿರುವವರಲ್ಲ ಯಾರಾದರೂ ಸುಖಿಯಾಗಿದ್ದಾರೆ. ಯಾರಾದರೂ ಸುಖಿಯಾಗಿದ್ದೀರಪ್ಪ? ಮಾಲ್ಯವಾಗಿ ಜನಿಸಿರುವವರಲ್ಲ ಯಾರಾದರೂ ಸುಖಿಯಾಗಿದ್ದಾರೆ. ಭೋಗವಿದ್ದರೂ ಸರಿ ನೋಡಿ ನಗಬೇಕು. ಓಡಿಸಿ ನೀನವರ ನೋಡಿ ನಗಬೇಕು. ಹರಿತವರ ವಿಧಿ ನಿನ್ನ ಮಾಯೆಯ ಬಲ್ಲವರಾರಿವರು ದೇವ ಹರಿಯಲ ಸಾಧ್ಯವೋ. ಇದರಿಂದ ನನ್ನ ಕುಮಾರನಿಗೆ ಯಾವ ಅಮಂಗಳವಾಗುವುದು ಏನು ಕಾರಣನಲ್ಲ. ಬಾ ಕುಮಾರ್, ನಾನು ನಿನಗಾಗಿ ಕಾಯುತ್ತಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಬಾ, ನನ್ನ ಎದುರಿನಲ್ಲಿ ಕುಳಿತುಕೋ. ಅಮ್ಮ ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಳವಾಗದಿರಲಿ ದೇವ. ಅಮ್ಮ, ನಾನು ಇದನ್ನ ಯುದ್ಧಕ್ಕೆ ಹೊರಟಿರೋ ನನ್ನ ಆಶೀರ್ವದಿಸುವ ಜನನೇ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯ ನಾಶ. ಅಮ್ಮ ಅಮ್ಮ ಕೆಚ್ಚದೆಯ ದಿಟ್ಟತನದ ರಕ್ತವು ಈ ನನ್ನ ಬಾಹುಗಳಲ್ಲಿ ಚಲಿಸುತ್ತಿರುವಾಗ ಈ ನಿನ್ನ ಪುತ್ರನು ಯುದ್ಧ ಸಲುವಾಗಿ ಯಾರ ಸಹಾಯವನ್ನು ಬೇಡುವುದಿಲ್ಲ ಜನನಿ. ಕುರುಕ್ಷೇತ್ರದಲ್ಲಿ ನಮ್ಮ 11 ಅಕ್ಷೋಹಿಣಿ ಸೈನ್ಯವು ಸಮ್ಮಿಳಿತವಾಗಿರುವುದು ತಮಗೆ ತಿಳಿಯದೆ ಜನನಿ. ತಿಳಿದಿದ್ದೇನೆ, ಆದರೆ ಅದನ್ನು ಪಾಂಡವರನ್ನು ಹೆದರಿಸಲು ಹೂಡಿದ್ದ ಆಟವನ್ನು ನಂಬಿದ್ದೇನೆ. ನ್ಯಾಯ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿಯೂ ಯುದ್ಧವನ್ನು ಪ್ರಾರಂಭಿಸಿರುವ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ. ಕುಮಾರ, ಅಮ್ಮ, ಚಲಬೇಕೆ ಕುರು ನರ್ದನ ನಿನ್ನ ಚಲದಾದಿರೇ ಗದಿ ಪುರವಂದ ಗಮನ. ಚಲಬೇಕೆ ಕುರು ನರ್ದನ. ಮಾತನ್ನು ಕೇಳುತ್ತಿದ್ದ ನಿನ್ನ ಬೇಡ
ನಂದಿನಿ ಶತಸುತರ ಪಡೆದ ಮಹಾಜನನಿ ಜನನಿ ವರಗಾಂಧಾರದ ವಂಶಜನಂದಿನಿ ಶತಸುತರ ಪಡೆದ ಮಹಾಜನನಿ ವ್ಯಾಕುಲವೇಗ ಬಡದಿರು ಚಿಂತೆ ಜನನಿ ವ್ಯಾಕುಲವೇಗ ಬಡದಿರು ಚಿಂತೆ ಮಲ್ಲನ ಜನನೇ ಈ ಚಲದೈತ ಮಲ್ಲನ ತಾಯೇ ಈ ಚಲದೈತ ಮಲ್ಲನ ಛಲವನ್ನು ಅರಿತು ಭಯವೇಕೆ ಬಿಡು ಮಾತರೆ ನಿನ್ನ ಭಯದಾದಿರೇಕವ ಈ ಮಂದವದನ ಭಯವೇಕೆ ಈ ಭಯವೇಕೆ ಈ ಭಯವೇಕೆ ಬಿಡು ಮಾತರೆ ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನನ್ನ ಮಾತನ್ನು ಕೇಳು. ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕುಮಾರ. ಅಮ್ಮ, ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವ 100 ಜನ ವೀರ ಪುತ್ರನ್ನು ಹೆತ್ತ ವೀರ ಮಾತೆಯಾದ ನೀನು ಒಂದು ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರವಾಗುವುದೇ ಜನನಿ? ಯುದ್ಧವು ಕ್ಷತ್ರಿಯರ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡುವೆನು. ನನಗೆ ಅನುಗ್ರಹವನ್ನು ಕೊಡೋ ಜನನಿ. ಧರ್ಮದ ರಹಸ್ಯವನ್ನು ನೀನು ತಿಳಿಲಾರ ಕುಮಾರ. ಅದನ್ನು ತಿಳಿಯುವ ಇಚ್ಛೆ ಇದ್ದರಿಗೆ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನೇ ಸಮಾನ ಭಾವದಿಂದ ರಾಜ್ಯವನ್ನು ಆಳಿ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು 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 ಆ ಪಾಂಡವರು ಮಾಡಿದ್ದೇ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಒಬ್ಬ ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವನ ಧರ್ಮವಲ್ಲದಿರಲಿ. ಒಂದು ವೇಳೆ ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಮನೆಯ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತಾ ತಾಯೇ? ಏನು ಮಾಡುತ್ತಿದ್ದೆ ಕುಮಾರ? ಪರಬಂಧವನ್ನೇ ನಿರಾಕರಿಸಿ ಸಮಗ್ರ ಪ್ರತಿಕಕ್ಷಿಯಾಗಿ ನಿಂತಿದ್ದರು. ಅದನ್ನು ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನೇ ಒಡ್ಡುತ್ತಿದ್ದೆ ಜನನಿ. ಆದರೆ ಆ ಧರ್ಮ ದುರಿಣರಾದ ಪಾಂಡವರು ಮಾಡಿದ್ದಾಗಲೂ ಏನುತ್ತಾಯಿ? ಒಬ್ಬ ನಿಸ್ಸಹಾಯಕನ ಕೈಯಲ್ಲಾಗದ ಎಡೆಯು ಒಬ್ಬರಂತ ತಟಸ್ಥ ಭಾವ. ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ ಜನನಿ. ಅಮ್ಮ, ಅವರು ಭರತ ವಂಶದ ಕಾಂಕ್ಯ ಸರೋವರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ಈ ನನ್ನ ಯುದ್ಧದ ನಮ್ಮ ಪೂರ್ವಜರಾದ ಶಂತನು ದುಷ್ಯಂತಾದಿ ಇವರುಗಳ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿಗಳಿಂದ ಉದ್ಧಾರ ಮಾಡುವುದೇ ಈ ನನ್ನ ಯುದ್ಧದ ಉದ್ದೇಶ ಜನನಿ. ನಾನವರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನಗೆ ಅನುಜ್ಞೆಯನ್ನು ಕೊಡುವ ಜನನೇ. ಇಂತಹ ಅಧರ್ಮ ಯುದ್ಧಕ್ಕೆ ನನ್ನ ಆಶೀರ್ವಾದವು ಅಷ್ಟೊಂದು ಅಗತ್ಯವೇ? ಅದನ್ನು ನೀನು ಹೊಂದಲಾರೆ, ಹೊರಟು ಹೋಗು. ಅಮ್ಮ, ಮಾತೃ ವಾಕ್ಯವನ್ನು ತಿರಸ್ಕರಿಸಿದ ಪಾಪದ ಫಲವು ನನಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ ಆ ಪಾಂಡವರು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುವೆನು. ನೀನು ಆಹ್ವಾನಿಸಿರು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿಯ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂಗಲಿಯರು ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿ ಹಿಡಿದು ನಿಲ್ಲುವರು. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾದುರ್ಧಾನವ. ನೀನು ದಾನವನಾದೆ ಎಂದ ಮೇಲೆ ನಡೆಯಬೇಕಾದ್ದೆಲ್ಲವೂ ನಡೆದೇ ತೀರಬೇಕು. ಬಾ ಕುಮಾರ, ನನ್ನ ಎದುರಿನಲ್ಲಿ ಕುಳಿತುಕೋ. ಹೋಗು ಮಗನೇ, ನಾಳೆ ಯುದ್ಧ ರಂಗದಲ್ಲಿ ಅಪ್ರತಿಮ ಹೋರಾಟಗಾರನಾಗಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವು ಖಂಡಿತ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮ ಸ್ತಥೋ ಜಯ, ಯಥೋ ಧರ್ಮ ಸ್ತಥೋ ಜಯ, ಯಥೋ ಧರ್ಮ ಸ್ತಥೋ
ರಣಕಾಲಗಳು ದಶ ದಿಕ್ಕುಗಳು ಕಿವುಡಾಗುವಂತೆ ರಣಕಾಲಗಳು ಹಾರಾಡಲಿ ಸರ್ಪಲೋಚನ. ಇಂದಿನ ಮಂಗಳ ಮುಮ್ಮಳಿಗೆ ಆ ಪಾಂಡವರ ಮಂಗಳಕ್ಕೆ ಕರುಣಿಸುವ ಚೈತಿ ದೇವೈ ಕರುಣಿಸುವ ಚೈತಿ ದೇವೈ ಬಲು ದುರೋಧದಿಂದಲೇ ವಿರೋಧಿಗಳ ನರೋಸಗತಿ ದುರೋಧಿ ಜನದಿ ಕರುಣಿಸುವ ಚೈತಿ ದೇವೈ ಕೀರ್ತಿಯ ಮುಗದೆ ದುರುಳ ನೀಚರ ಮರದಿ ತಡೆಯುತ್ತೆ ದುರುಳ ನೀಚರ ಮರದಿ ತಡೆಯುತ್ತೆ ದುರುಳ ಶಿರವ ಸಂದೆ ಪಡೆಯುತ್ತದೆ ಪಡೆಯುತ್ತ ಕೀರ್ತಿಯ ಪಡೆಯುವ ಮುದರೆ ಪಡೆಯುತ್ತ ಕೀರ್ತಿಯ ಪಡೆಯುವ ಮುದರೆ ದುರುಳರ ಶಿರವ ಸಂದೆ ಪಡೆಯುತ್ತಲೇ ದುರುಳರ ಶಿರವ ಸಂದೆ ಪಡೆಯುತ್ತಲೇ ಕರುಣಿಸುವ ಚೈತ್ಯ ವೈರಿಯ ಬಲು ದುರೋಧದಿಂದಲೇ ವಿರೋಧಿಗಳ ಅರೋಧದಲ್ಲಿ ದುರೋಧಿ ಜನತೆ ಕರುಣಿಸಿರುವ ಚೈತ್ಯ ವೈರಿಯ. ರಾಜಿತನಾದನು. ವಿಜಯಸೂರ್ಯನು ಉದಯವಾದಂತೆಯೇ ಎಂದು ಭಾವಿಸಿದ್ದೆನು. ಆದರೆ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತಲ್ಲ ಭೀಮಸೇನ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರನ್ನು ಅವರನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನರು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹವನ್ನು ಬೇರಿಸುವ ವಿದ್ಯೆಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರೊಡನೆ ಕಾದಾಡುತ್ತಿರುವರು, ಅವರು ಬೇಗನೆ ಬರುವ ಸಂಭವವಿಲ್ಲ. ಈಗಿನ ಉಪಾಯವೇನು? ಜಾಗೃತೆಯಾಗಿ ನಾವೊಂದು ಉಪಾಯ ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ತಂದ ಪಾರ್ಥನ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ದೊಡ್ಡಪ್ಪ, ಈಗ ಒದರಿರುವಂತಹ ಹಪ್ಪತ್ತಾದರೂ ಏನು? ಕುಮಾರ, ಅಭಿಮಾನ್ಯು ದ್ರೋಣರ ಚಕ್ರವ್ಯೂಹದಿಂದ ಸೈನ್ಯವು ಹತವಾಗುತ್ತಿರುವುದು. ವ್ಯೂಹದಿಂದ ರಕ್ಷಿತವಾದ ಕೌರವ ಬಣಪರಗಳಿಂದ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾಳೆ ನನ್ನ ಮದುವೆಯನ್ನು ಪಡಿ, ನಾಳೆ ವ್ಯೂಹವನ್ನು ಬೆಳೆಸುವನು. ಅಭಯವ ಬದಪ್ಪ ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದಾಗಿ ತಕ್ಕದ್ದಲ್ಲ. ನಾವುಗಳೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ದುಸ್ಸಾಹಸಕ್ಕೆ ಕಳುಹಿಸಿದರೆ ಲೋಕಾಮಿತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವುರ? ನಿಮ್ಮ ಕಣ್ಮುಂದೆ ಪಾರ್ಥನಿಗೆ ತಿಳಿಸಿದ ಈ ದೇಹವು ಚಿಕ್ಕದಿರಬಹುದು, ಆದರೆ ಅವನಿಗೆ ಜೀವಜೋದು ಚಿಕ್ಕದಲ್ಲ. ಅದು ಚಿರಪ್ರಕಾಶಮಾನದಿಂದ ಜಜ್ಜಾಲಮಾನವಾಗಿ ಬೆಳಗುತ್ತಿದೆ. ಚಾಸದ
ಪ್ರತಿಬಿಂಬಿತವಾಗಿ ಕುರು ವಿಜೃಂಭಿಸಿ ಅದು ತನ್ನ ಮಹಾನ್ ಪ್ರಕಾಶದಿಂದ ಕುರು ಕಿರಣದಲ್ಲಿ ಬೆಳಗಲಿ. ನನಗನುಮತಿಯನ್ನು ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪಶುವಾದ ಸುಭದ್ರಾ ದೇವಿಯು ಅವನ ದರ್ಶನಗಳನ್ನು ಯೋಗ್ಯಾವಸರ ದೊರೆತಾಗ ರಣರಂಗದಲ್ಲಿ ಹೋರಾಡಿ ತೀರ್ತಿ ಶಾಲೆ ಯಾವುದು ಮರಣ ಕಂಜಿ ಸತ್ತು ಸಂಹಾರ ಕಾಯಿಯನ್ನು ಈ ಕಡಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸದ ಕುಳಿತುಕೊಳ್ಳೋಕ್ಕಲ್ಲ ದೊಡ್ಡಪ್ಪ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಯುದ್ಧವನ್ನು ಬಲ್ಲನು. ಈಗ ಅವರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ, ನನಗನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ. ಅಗ್ಗಯ್ಯ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಉತ್ಸಾಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯ ಸಮೇತವಾಗಿ ಅಭಿಮನ್ಯುವಿನ ಸಹಾಯಕ್ಕೆ ನಿಲ್ಲುವೆನು. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿದೊಡನೆ ನಾನು ಮತ್ತು ಸೈನ್ಯವೆಲ್ಲ ಒಳಗೆ ನುಗ್ಗಿ ಅದನ್ನು ನಷ್ಟಗೊಳಿಸುವೆನು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಒಂದು ಸಹಾಯವನ್ನು ಬಿಡೋದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟವಿದ್ದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿತ್ತಿರುವನು. ನೀನೀತನನ್ನು ಒಂದು ಕ್ಷಣವೂ ಯುದ್ಧರಂಗದಲ್ಲಿ ಬಿಟ್ಟಿರಲಾರದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಆತನನ್ನು ಬಂದು ಸೇರಲಿ. ಕುಮಾರ ಅಭಿಮನ್ಯು ಜಯಶೀಲನಾಗಿ ಹಿಂದಿರುಗು. ದ್ರೋಣಾಚಾರ್ಯರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿರುವಾಗ ನನಗೆ ಅಪಜಯವೇ. ಅಸಹಾಯ ಸೂರರ ಅಸಹಾಯ ಸೂರ ಹೋರ್ವರಿಗಲ್ಲದ ಆಸಮರ ಹೋರ್ವರಿಗಲ್ಲದ ಆಸಮರ ಓರ್ವರಿಗೆಲ್ಲುವೆ ಮಠಾಂತರ ನಾವು ಓಡಿಸಿಕೊಂಡು ಮಠಾಂತರ ಮಠಮರ ಶಿರವನ್ನು ಊಟ ಬೇಸಗಳು
ನಿನಗೆ ಮಂಗಳವಾಗಲಿ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ಗಂಟೆಯಿಂದ ಕಾಯುತ್ತಿದೆ ಸ್ವಾಮಿ. ಈಗ ಲಭಿಸಿತು ಪ್ರಿಯ. ಪ್ರಾಣೇಶ್ವರಿ, ಬನದಲ್ಲಿ